ಇಲ್ಲಿ ಸ್ವಲ್ಪ ನಮ್ಮ ವಯಸ್ಸಾಗಿರೋರು ಮತ್ತು ಇವರೆಲ್ಲ ತಂಬಾಕು ಹಾಕೋದು ಜಾಸ್ತಿ ಇದೆ. ಎಲೆ ಅಡಿಕೆ ಹಾಕಿ ಓರಲ್ ಕ್ಯಾನ್ಸರ್ ಅಂತ ಏನು ಬಂದಿದೆಯೋ ಮತ್ತು ಬ್ರೆಸ್ಟ್ ಕ್ಯಾನ್ಸರ್ ಏನೇನು ಬಂದಿದೆಯೋ ಇದೆಲ್ಲ ಜಾಸ್ತಿ ಆಗಿದೆ ಅಂತ ಸ್ವಲ್ಪ ಇದು ಕೊಟ್ಟಿದ್ದೀನಿ. ಅದ್ರ ಜೊತೆ ನೀರು ನಮಗೆ ಫ್ಲೋರೈಡ್ ಕಂಟೆಂಟ್ ಜಾಸ್ತಿ ಇದೆ ಅಂತ ಅದು ಹೇಳಿ ಸ್ವಲ್ಪ ಒಂದು ಲೆಟ್ರಲ್ಲಿ ಮಾಡಬೇಕಂತ ನಿರ್ಧಾರ ಮಾಡಿದ್ದಾರೆ. ಇದು ಏನು ನಮ್ಮ ಸ್ಮಾರ್ಟ್ ಕ್ಲಾಸ್ ಅಂತಿರೋ ಇಲ್ಲಾಂದರೆ ಬೇರೆ ಯಾವುದಾದ್ರೂ ಒಂದು ಟೆಕ್ನಾಲಜಿ ಇಂಪ್ರೂವ್ ಮಾಡಬೇಕು ಅಂತ ಏನು ಡಿಸೈಡ್ ಮಾಡಿದಾರೋ ಅದನ್ನು ಅಟಲ್ ಟಿಂಕರಿಂಗ್ ಲ್ಯಾಬ್ ಅಂತ 50,000 ಗೌರ್ಮೆಂಟ್ ಸ್ಕೂಲ್ಸಲ್ಲಿ ಮಾಡೋಕ್ಕೆ ಮುಂದೆ ಬಂದಿದೆ. ಇದ್ರ ಜೊತೆ ಎಲ್ಲ ಇನ್ನೊಂದು ಏನು ಭಾಳ ಆಶ್ಚರ್ಯ ಆಯ್ತಂದರೆ ಎಲ್ಲರಿಗೂ ಈ ಮೆಡಿಕಲ್ ಎಜುಕೇಷನ್ 10,000 ಮೆಡಿಕಲ್ ಸೀಟ್ಸ್ ಜಾಸ್ತಿ ಮಾಡಿ ಬರ 5 ವರ್ಷಕ್ಕೆ 75,000 ಸೀಟ್ ಜಾಸ್ತಿ ಮಾಡಬೇಕು ಅಂತ ಅದೊಂದು ಮಾಹಿತಿ ಕೊಡ್ತಾರೆ. ಯಾಕಂದರೆ ಮೆಡಿಕಲ್ ಸೀಟ್ಸ್ ಇವಾಗ ಎಲ್ಲಿ ನೋಡಿದ್ರೂ ಸೀಟ್ ಇಲ್ಲ ಅದು ಇದು ಅಂತ ಏನೋ ಒಂದು ಗಲಾಟೆಗಳು ಮಾಡ್ಕೊಂಡು ಆಚೆ ಬರ್ತಾ ಇದೆಯೋ ಪೇಪರ್ ಲೀಕು ಅದು ಇದು ಅಂತ ಹೇಳ್ತಾರೆ. ಅವೆಲ್ಲ ಇದು ಮಾಡೋಕ್ಕೆ ಹೋಗಿ ನೆಕ್ಸ್ಟ್ 5 ವರ್ಷಕ್ಕೆ 75,000 ಸೀಟ್ ಮೆಡಿಕಲ್ ಸೀಟ್ಸ್ ಇನ್ನೂ ಜಾಸ್ತಿ ಮಾಡ್ತೀವಿ ಅಂತ ಅದೊಂದು ಇದಾಗ್ತದೆ. 4ನೇದು ಇನ್ವೆಸ್ಟಿಂಗ್ ಇನ್ ಪೀಪಲ್, ಎಕಾನಮಿ ಆ್ಯಂಡ್ ಇನೋವೇಷನ್ ಅಂತ. ಈ ಜಲ್ ಜೀವನ್ ಮಿಷನ್ ಏನು ಇವಾಗ ನಡೀತಾ ಇದೆಯೋ 2025 ಡಿಸೆಂಬರ್ಗೆ ಆಗೋಗುತ್ತೆ ಅಂತ ಏನಿದೆಯೋ ಅದನ್ನು ಇವಾಗ 2028ವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ. ಯಾಕಂದರೆ ಪ್ರತಿ ಮನೆಗೆ ನೀರು ಕೊಡಬೇಕು ಅಂತ ಏನೋ ಒಂದು ನಿರ್ಧಾರ ತಗೊಂಡ್ರು ಮೋದಿ ಸಾಹೇಬರು, ಅದು ಜಲ್ ಜೀವನ್ ಮಿಷನ್ ಅದು ಹಾಗೇ ಆಗಬೇಕು. ಪ್ರತಿ ಮನೆಗೆ ನೀರು ಹೋಗಬೇಕು ಅಂತ, ಪ್ರತಿ ಮನೆಗೆ ಹೆಂಗೆ ಟಾಯ್ಲೆಟ್ ಮಾಡಬೇಕು ಅಂತ ಏನು 10 ವರ್ಷ ಹಿಂದೆ ಒಂದು ದೃಢ ಸಂಕಲ್ಪ ಮಾಡಿದ್ರು, ಅದು ಹಾಗೆ ಆಗಬೇಕು ಅಂತ ಆ ನಿಟ್ಟಿನಲ್ಲಿ ಇದನ್ನ ಹಿಂಗೆ ಕಂಟಿನ್ಯೂ ಮಾಡ್ತಾರೆ. ಅದಕ್ಕೆ ಎಷ್ಟೊಂದು ಟೀಕೆ ಮಾಡ್ತಾರೆ, ಏನು ಮಾತಾಡ್ತಿದ್ದಾರೆ ಟಾಯ್ಲೆಟ್ ಅಂತ. ಆದರೆ ಹೆಣ್ಣು ಮಕ್ಕಳಿಗೆ ಎಷ್ಟು ಅದು ಸಹಾಯ ಆಗಿದೆ ಅಂತ ಅರ್ಥ ಮಾಡ್ಕೋಬೇಕು ನಾವು. ಇದ್ರ ಜೊತೆ ಉಡಾನ್ ಸ್ಕೀಮ್ ಅಂತ ಇನ್ನು 120 ಹೊಸ ಡೆಸ್ಟಿನೇಷನ್ ಅಂದರೆ ಹೊಸ ಏರ್ಪೋರ್ಟ್ಸ್ ಮಾಡಿಕೊಂಡು ನೆಕ್ಸ್ಟ್ 10 ವರ್ಷದಲ್ಲಿ 120 ಹೊಸ ಏರ್ಪೋರ್ಟ್ಸ್ ಮಾಡಬೇಕು ಅಂತ ಹೊಸ ಯೋಜನೆ. 120 ಅಂದರೆ 120 ಸಿಟಿಗಳಲ್ಲಿ ನಮಗೆ ಮತ್ತೆ ಹೊಸ ಏರ್ಪೋರ್ಟ್ ಬಂದರೆ ಎಷ್ಟು ಸುಲಭ ಆಗುತ್ತೆ ಯೋಚನೆ ಮಾಡಿ. ಇವಾಗ ಪ್ರಯಾಗ್ರಾಜ್ಗೆ ಸುಮಾರು 40 ಕೋಟಿ ಜನ ಹೋಗಿದ್ದಾರೆ. ಅಲ್ಲಿ ನಮಗೆ ಏರ್ಪೋರ್ಟು ಅವು ಇವೆಲ್ಲ ಇಲ್ಲದೆ ಅಂದರೆ ಎಲ್ಲಿ ಹೋಗ್ತಾ ಇದ್ದಾರೆ. ಬರೀ ನಾವು TV ಮಾಧ್ಯಮದಲ್ಲಿ ನೋಡ್ತಾ ಇದ್ವಿ, ಎಲ್ಲೋ ಒಂದು ಕಡೆ ಎಲ್ಲರೂ ಹೋಗಿ ಬಂದಿದ್ದಾರೆ ಪ್ರಯಾಗ್ರಾಜ್ಗೆ. ಇಂಥ ಒಂದು ಅದೃಷ್ಟ ಮತ್ತೆ ಸಿಗಲ್ಲ, ಯಾಕೆಂದರೆ ಇಷ್ಟು ವರ್ಷ ಆದಮೇಲೆ ಮತ್ತೆ ಬಂದಿದೆ. ಅದಕ್ಕೆ ಎಲ್ಲ ಕಡೆಯೂ ಕನೆಕ್ಟಿವಿಟಿ ಕೊಡಬೇಕು ಅಂತ ಈ ಉಡಾನ್ ಸ್ಕೀಮ್ನ 120 ಹೊಸ ಸಿಟಿಗಳಿಗೆ ಕನೆಕ್ಷನ್ ಮಾಡಬೇಕು ಇನ್ನು 10 ವರ್ಷದಲ್ಲೆಂದರೆ ಲಕ್ಷ. ಅವ್ರಿಗೆ 12 ಲಕ್ಷ ಒಳಗಡೆ ಇನ್ಶೂರೆನ್ಸ್ ಅದು ಇದು ಮಾಡ್ಕೊಂಡಿರ್ತಾರೆ. ಅದೆಲ್ಲ ಮಾಡಿದ್ರೆ ಒಂದು ನಯಾ ಪೈಸಾ ಇನ್ಕಮ್ ಟ್ಯಾಕ್ಸ್ ಕಟ್ಟಂಗಿಲ್ಲ. ಇದು ಎಷ್ಟು ಜನ ಮಿಡಲ್ ಕ್ಲಾಸ್ಗೆ ಉಪಯೋಗ ಆಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳದೆ ಕಾಂಗ್ರೆಸ್ ಸಂಸದರು ಬಾಯಿಗೆ ಬಂದಂಗೆ ಮಾತಾಡೋದು. ಈ ದಿನ ಏನು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಏನು ಕೇಂದ್ರದಲ್ಲಿ NDA ಸರ್ಕಾರ ಇದೆ, ನಮ್ಮ ಸರ್ಕಾರದಲ್ಲಿ ಸತತವಾಗಿ 11ನೇ ಬಾರಿಗೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಅನ್ನ ಮಂಡನೆ ಮಾಡಿರ್ತಕ್ಕಂಥದ್ದು. ಆ ಬಜೆಟ್ ನಂತರ ನಡೆದಂಥ ಚುನಾವಣೆ ದೆಹಲಿಯಲ್ಲಿ 27 ವರ್ಷಗಳ ನಂತರ ಮತ್ತೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಿರೋದು ನೋಡಿದಂಥ ಸಂದರ್ಭದಲ್ಲಿ ಏನು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಮತ್ತೆ
ನಿರ್ಮಲಾ ಸೀತಾರಾಮನ್ ಅವರು ಫೈನಾನ್ಸ್ ಮಿನಿಸ್ಟರ್ ಬಜೆಟ್ನ ಮಂಡನೆ ಮಾಡಿದ್ರು. ಅದು ಮಧ್ಯಮ ವರ್ಗದವರಿಗೆ ಏನು ಸುಮಾರು 12,75,000ವರೆಗೂ ತೆರಿಗೆ ವಿನಾಯಿತಿ ಘೋಷಣೆ ಮಾಡಿದ್ರು. ಮತ್ತೆ ಕಾರ್ಮಿಕರ ಪರವಾಗಿ, ಮಹಿಳೆಯರ ಪರವಾಗಿ, ಬಡವರ ಪರವಾಗಿ, ಯುವಕರ ಪರವಾಗಿ ಬಜೆಟ್ನ ಮಂಡನೆ ಮಾಡಿದ್ದಕ್ಕೆ ಸಿಕ್ಕಂತ ಅಭೂತಪೂರ್ವ ಜಯ ಅದು. ಈಗಾಗಲೇ ನಮ್ಮ ಲೋಕಸಭಾ ಸದಸ್ಯರಾದಂಥ ಮಲ್ಲೇಶ್ ಬಾಬುರವರು ಮತ್ತು ವಂಶಕ್ತಿ ಚಲಪತಿರವರು, CMR ಶ್ರೀನಾಥ್ ಅವರು, ನಟರಾಜಣ್ಣವರು, SP ಮುನೇಂಕಣ್ಣವರು, ನಮ್ಮ ಮಹೇಶ್, ನಮ್ಮ ಎಲ್ಲ ಮುಖಂಡರು, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಜಿಲ್ಲೆಯ ಮತ್ತು ಎಲ್ಲ ಮುಖಂಡರು ಈ ಪತ್ರಿಕಾಗೋಷ್ಠಿಯಲ್ಲಿ ಕಳೆದ ಬಾರಿ ನಾವು ಬಜೆಟ್ ಬಗ್ಗೆ ಮಾತಾಡಿದ್ವಿ. ಸಂಸದರನ್ನ ನೀವು ಕೇಳ್ತಾ ಇದ್ರಿ, ಬಿಜೆಪಿಯವ್ರಿಗೂ ಕೋಲಾರ ಇಷ್ಟ ಇಲ್ಲ, ಕಾಂಗ್ರೆಸ್ ಅವ್ರಿಗೂ ಇಷ್ಟ ಇಲ್ಲ ಅಂತ. ಸ್ವತಂತ್ರ ನಂತರ ಕಾಂಗ್ರೆಸ್ಸೇತರ ಅಂದ್ರೆ ಬಿಜೆಪಿ MP ಕಳೆದ ಬಾರಿ ನನ್ನನ್ನು ಮಾಡಿದ್ರಿ. ಈ ಬಾರಿ ಮಲ್ಲೇಶ್ ಬಾಬು ಅವ್ರನ್ನ ನಾವು NDA ಮೈತ್ರಿಕೂಟದಲ್ಲಿ ನಾವು ನೀವೆಲ್ಲ ಸೇರಿ ಮಾಡಿದ್ವಿ. ಈ ಜಿಲ್ಲೆಯಲ್ಲಿ 7 ಬಾರಿ ಸಂಸದರಾಗಿ, ರೈಲ್ವೆ ಇಲಾಖೆಯಲ್ಲಿ, ಕಾರ್ಮಿಕ ಇಲಾಖೆಯಲ್ಲಿ ಸಚಿವರಾಗಿ 10 ವರ್ಷ,